ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸೋನೆಲ್ ವ್ಲಾಗ್ಸ್. ನಾನಿವತ್ತು ನಿಮಗೆ ಹೇಗೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಒಂದು ತೋಮಾಲೆಯನ್ನು, ಮಲ್ಲಿಗೆ ಹೂವು ಮತ್ತು ತಾವರೆ ಹೂಗಳನ್ನು ಹಾಕಿ ಒಂದು ತೋಮಾಲೆಯನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಲ್ಲಿಗೆ ದಿಂಡಿಗಳಿಗೆ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ತಕ್ಕನಾಗಿ ನಾವು ಥ್ರೆಡ್ಡನ್ನು ತೊಗೊಂಡು, ನೋಡಿ ಇಲ್ಲಿ ಎಡ್ಜಲ್ಲಿ ಒಂದು ಕಡ್ಡಿಯನ್ನು ತೊಗೊಂಡು ನಾನು ಕಟ್ಕೊಳ್ತಾ ಇದ್ದೀನಿ. ನಂತರ ಆ ಲೆಂತ್ನ ದಾರವನ್ನು ನಾನು ನನ್ನ ಕಿರು ಬೆರಳಿಗೆ ಸುತ್ತಕೊಂಡು, ನಂತರ ಈ ಕಡೆ ನಾನು ಆ ಕಡ್ಡಿಯ ಮೇಲೇ ಒಂದೊಂದೇ ಹೂಗಳನ್ನು ಇಟ್ಕೊಂಡು ಹೂವಿನ ಮೇಲೆಯಿಂದ ಹೂವಿನ ತೊಟ್ಟಿನ ಕೆಳಗಡೆ ದಾರ ಬರುವ ರೀತಿ ಹಾಕ್ಕೊಂಡು ನಾನು ಆ ಹೂವನ್ನು ಲಾಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿ ದಿಂಡನ್ನು ನಾವು ಆರಾಮಾಗಿ ಸುತ್ಕೊಳ್ಬೋದು. ಸೊ ಮೇಯ್ನಾಗಿ ಏನಂದರೆ ತುಂಬ ಟೈಟಾಗೂ ಎಳಿಬಾರ್ದು ಮತ್ತು ತುಂಬ ಲೂಸಾಗೂ ಬಿಡಬಾರ್ದು. ತುಂಬ ಲೂಸಾಗಿ ಏನಾದರೂ ಬಿಟ್ಟರೆ ಏನಾಗುತ್ತೆ ಅಂದರೆ ಹೂಗಳು ಸೋರೋಗ್ತಾ ಹೋಗುತ್ತೆ. ಒಂದು ಹೂ ಸೋರೋದ್ರೆ ಮತ್ತೊಂದು ಹೂವು ಸಹಿತ ಹಿಂದಿಂದನೇ ಸೋರ್ಕೊಂಡು ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಒಂದು ಮೀಡಿಯಮ್ ಟೈಟ್ನೆಸ್ಸಲ್ಲಿ ನಾವು ಅದನ್ನು ದಿಂಡುಗಳನ್ನು ಸುತ್ಕೊಳ್ಬೇಕಾಗತ್ತೆ. ನಿಮಗೆ ದಿಂಡು ಹೊಲಿಯೋದು ಏನಾದರೂ ನಿಮಗೆ ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಮಲ್ಲಿಗೆ ದಿಂಡು ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ನೋಡಿ ನೀವು ಆರಾಮಾಗಿ ದಿಂಡು ಹೇಗೆ ಸುತ್ಕೊಳ್ಬೋದು ಅನ್ನೋದನ್ನು ಸಹಿತ ನೀವು ಕಲ್ತ್ಕೊಳ್ಬೋದು. ನಾನಿಲ್ಲಿ ತುಂಬ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಇದರಲ್ಲಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬೇಕಾಗಿರೋರು ಹೋಗಿ ಅದನ್ನು ನೋಡಿ ಕಲ್ತ್ಕೊಳ್ಬಹುದು. ನೋಡಿ, ಈ ರೀತಿ ಮಲ್ಲಿಗೆ ದಿಂಡನ್ನು ಸುತ್ಕೊಳ್ತಾ ಹೋಗಬೇಕಾಗತ್ತೆ. ನಾನು ಇದೇ ವಿಡಿಯೋದಲ್ಲಿ ಮುಂದೆ ನಿಮಗೆ ಇದೇ ಕಟ್ಟಿರತಕ್ಕಂತಹ ತೋಮಾಲೆಯನ್ನು ಫ್ರೆಶ್ ಆಗಿ ಹೇಗೆ 3 ದಿನಗಳ ಅಥವಾ 4 ದಿನಗಳ ಕಾಲ ಫ್ರೆಶ್ ಆಗಿ ಇಡಬಹುದು ಅನ್ನೋ ಟಿಪ್ಸನ್ನು ಸಹಿತ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ವಿಡಿಯೋವನ್ನು ನೋಡಿ. ನೋಡಿ, ಇಲ್ಲಿ ಆದಷ್ಟು ತೋಮಾಲೆಗಳನ್ನು ಅಥವಾ ದಿಂಡುಗಳನ್ನು ಸುತ್ತಬೇಕಾದ್ರೆ 2 ಎಳೆ ದಾರವನ್ನು ತೊಗೊಳ್ಳಿ. 1 ಎಳೆ ದಾರ ತೊಗೊಂಡ್ರೆ ಅದು ಹೂಗಳು ತುಂಬ ದಾರ ಶಾರ್ಪ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಹೂಗಳಿಗೆ ನಾವು ಸುತ್ತಬೇಕಾದ್ರೆ ಹೂವು ಕಟ್ಟಾಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದಷ್ಟು ಒಳ್ಳೆ ಕ್ವಾಲಿಟಿಯ ಮೊಗ್ಗು, ಸ್ವಲ್ಪ ಆದಷ್ಟು ದಪ್ಪ ದಪ್ಪ ಇರುವಂಥ ಮೊಗ್ಗುಗಳನ್ನು ತೊಗೊಳ್ಳಿ. ನೋಡಿ, ಇಲ್ಲಿ ನಾನು ಇದೇ ತೋಮಾಲೆಗೆ ನಾನು ತಾವರೆ ಹೂವನ್ನು ಸಹಿತ ಯೂಸ್ ಮಾಡ್ತಾ ಇದ್ದೀನಿ. ಸೊ ತಾವರೆ ಹೂವನ್ನು ಹೇಗೆ ಮಡಚಿ ಫೋಲ್ಡಿಂಗನ್ನು, ಪೆಟಲ್ಸನ್ನು ಹೇಗೆ ಫೋಲ್ಡಿಂಗನ್ನು ಮಾಡೋದು ಅನ್ನೋದನ್ನು ಸಹಿತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತಾವರೆ ಹೂವನ್ನು ಸೆಂಟರ್ಗೆ ಫೋಲ್ಡ್ ಮಾಡಿ, ನಂತರ ಒಂದು ಸರಿ ರೈಟ್ ಸೈಡು, ಒಂದು ಸರಿ ಲೆಫ್ಟ್ ಸೈಡ್ ಅಂತ ಫೋಲ್ಡ್ ಮಾಡಿ ಒಂದು ಟ್ರಯಾಂಗುಲರ್ ಶೇಪ್ ಅಂದರೆ ಶಾರ್ಪ್ ಟಿಪ್ ಬರೋ ರೀತಿ ನಾವು ಅದನ್ನು ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು ಅನೇಕ ಬಗೆಗಳಲ್ಲಿ ತಾವರೆ ಹೂವು ಫೋಲ್ಡಿಂಗನ್ನು ಮಾಡಬಹುದು. ನಾನು ನಿಮಗೆ ಇಲ್ಲಿ ಈ ಸಿಂಪಲ್ ಮೆಥಡಲ್ಲಿ ಹೇಗೆ ತಾವರೆ ಹೂವನ್ನು ಫೋಲ್ಡ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಈಗ ನಾನು ಮಾಡ್ತಾ ಇರ್ತಕ್ಕಂತಹ ತೋಮಾಲೆಗೆ ಏನಿಲ್ಲ ಅಂತ ಹೇಳಿದ್ರೆ 6 ತಾವರೆ ಹೂಗಳು ಬೇಕಾಗುತ್ತೆ. 6 ತಾವರೆ ಹೂವನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಇನ್ನೂ ಜಾಸ್ತಿ ಬೇಕು ಅಂತಾದರೆ ನಾನು ಸೈಡ್ಗಳಲ್ಲಿ 2 ತಾವರೆ ಹೂವನ್ನು ಹಾಕ್ಕೊಳ್ತೀನಿ. ನಿಮಗೆ ಅದರ ಬದಲು ಇನ್ನೂ ಹೆಚ್ಚು ಏನಾದರೂ ತಾವರೆ ಹೂವು ಇದೆ, ನಮಗೆ ತಾವರೆ ಹೂವು ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು 3 ಅಥವಾ 4 ತಾವರೆ ಹೂಗಳನ್ನು ಸಹಿತ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ 4 ಕಲರ್ನ ಕಾಂಬಿನೇಷನನ್ನು ಮಾಡಿದ್ದೀನಿ. ಮಲ್ಲಿಗೆ ಹೂವು, ತಾವರೆ ಹೂವು ಮತ್ತು ಪತ್ರೆ ಎಲೆ. ಇದರ ಜೊತೆಯಲ್ಲಿ ನಾನು ಟಿಶ್ಯೂಯಿಂದ ಮಾಡಿರ್ತಕ್ಕಂತಹ ಗೋಲ್ಡನ್ ಕಲರ್ ರೋಸ್ಗಳು ನಮಗೆ ಮಾರ್ಕೆಟಲ್ಲಿ ರೆಡಿ ಸಿಗ್ತವೆ. ನಾನು ಅದನ್ನು ಸಹಿತ ಈ ತೋಮಾಲೆ ಮಾಡೋದ್ರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿಯ ಕಾಂಬಿನೇಷನ್ನು ಯಾವ ಸೀರೆ ತೊಗೊಂಡ್ರು ಆ ಎಲ್ಲ ಸೀರೆಗಳಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಥವಾ ನಿಮಗೆ ಸೀರೆಗೆ ಮ್ಯಾಚ್ ಆಗುವ ಥರ ಕಲರ್ನ ಹೂಗಳು ಸಹಿತ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಸಹಿತ ನೀವು ತೊಗೊಂಡು ಬಂದು ಬೇಕಾದರೆ ಹಾರಗಳನ್ನು ಮಾಡ್ಕೊಳ್ಬೋದು. ನಂತರ ನೋಡಿ, ಇಲ್ಲಿ ಮಾಡಿದ ನಂತರ ನಾನು ತೊಟ್ಟನ್ನು ಮುರಿದು ಹಾರಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಫೋಲ್ಡಿಂಗ್ಗಳನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಕೈಗಳಲ್ಲಿ ಇಡಲಿಕ್ಕೆ ಬೇಕಾದರೂ ತಾವರೆ ಹೂಗಳನ್ನು ನಾವು ಈ ರೀತಿ ಫೋಲ್ಡ್ ಮಾಡಿ ಸಹಿತ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಕಳಶಕ್ಕೂ ಸಹಿತ ಮೇಲೆಗಡೆ ಈ ರೀತಿ ಫೋಲ್ಡಿಂಗನ್ನು ಮಾಡಿ ತಾವರೆ ಹೂವನ್ನು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಮಾರ್ಕೆಟಲ್ಲಿ ಸಿಗೋದೆಲ್ಲ ಆಲ್ಮೋಸ್ಟ್ ಇದೇ ರೀತಿ ಮಗ್ಗು ಥರ ಇರುವಂತಹ ತಾವರೆ ಹೂಗಳೇ ಸಿಗೋದು. ಸೊ ಹಾಗಾಗಿ ಅವುಗಳನ್ನು ನಾವು ತುಂಬ ಬಲವಂತವಾಗಿ ಅರಳಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ನಾವು ಈ ರೀತಿಯ ಫೋಲ್ಡಿಂಗ್ಗಳನ್ನು ಮಾಡಿಕೊಂಡಾಗ ಹೂ ಅರಳಿದ ಥರನೂ ಕಾಣುತ್ತೆ, ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗು ಸಹಿತ ಕಾಣುತ್ತೆ. ನೋಡಿ, ಈ ರೀತಿಯ ತಾವರೆ ಹೂಗಳನ್ನು ನಾವು ಹಾರ ಮಾಡಲಿಕ್ಕೆ ಮುಂಚೆನೇ ನಾವು ಈ ರೀತಿ ತಾವರೆ ಹೂಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ಬೇಕಾಗತ್ತೆ. ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಗಡಿಬಿಡಿ ಇಲ್ಲದೆ ನಾವು ಆದಷ್ಟು ಬೇಗ ನಾವು ತೋಮಾಲೆಯನ್ನು ಮಾಡ್ಕೊಳ್ಬಹುದು. ನಾನಿಲ್ಲಿ ತೋಮಾಲೆನೇ ಏನಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಹಾರಗಳನ್ನೇನಾದರೂ ಹಾಕ್ಕೊಂಡ್ರೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ನಾವು ಉಡಿಸಿರ್ತಕ್ಕಂಥ ಸೀರೆ, ಆ ಡಿಸೈನ್ ಏನು ಮಾಡಿರ್ತೀವಿ, ಜುವೆಲ್ಸ್ ಹಾಕಿರ್ತೀವಿ, ಆ ಡೆಕೋರೇಷನ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಈ ಎಲ್ಲ ಡೆಕೋರೇಷನ್ನು ಹಾರದಲ್ಲೇ ಮುಚ್ಚೋಗುತ್ತೆ. ಸೊ ಹಾಗಾಗಿ ನಾವು ಈ ರೀತಿಯ ತೋಮಾಲೆಗಳನ್ನು ಹಾಕ್ಕೊಂಡಾಗ ಆ ಮಾಡಿರ್ತಕ್ಕಂಥ ಡೆಕೋರೇಷನ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಮಾರ್ಕೆಟ್ಗಳಲ್ಲೆಲ್ಲೂ
ತೋಮಾಲೆಗಳು ರೆಡಿಯಾಗಿ ಸಿಗೋದಿಲ್ಲ, ನಮಗೆ ಹಾರಗಳೇ ಸಿಗೋದು. ಆ ಸಿಕ್ಕಿರತಕ್ಕಂಥ ಹಾರನ ತೊಗೊಂಡು ಬಂದು ನಾವು ಅದನ್ನು ಕಟ್ ಮಾಡಿ ತೋಮಾಲೆ ಮಾಡ್ಕೊಳ್ಳೋವಾಗ ಕೆಲವು ಹೂಗಳೆಲ್ಲ ಸೋರೋಗುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲೇ ಈ ರೀತಿ ತೋಮಾಲೆಗಳನ್ನು ನಮ್ಮ ವಿಗ್ರಹ ಅಥವಾ ಲಕ್ಷ್ಮೀ ದೇವಿ ಯಾವ ಹೈಟಿಗೆ ಕೂಡಿಸ್ತೀವಿ, ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ, ಸೊ ಆ ರೀತಿಯ ಅಳತೆಗೆ ತಕ್ಕ ಹಾಗೆ ನಾವು ತೋಮಾಲೆಗಳನ್ನು ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ, ನಾನು ಇದೇ ಹೇಳಿದ್ದು ಗೋಲ್ಡನ್ ಕಲರ್ ಟಿಶ್ಯೂವಿಂದ ಮಾಡಿರ್ತಕ್ಕಂತಹ ರೋಸ್ ಹೂಗಳು. ಇದು ರೆಡಿಯೇ ಸಿಗುತ್ತೆ, ಅಥವಾ ನೀವು ಆ ಟಿಶ್ಯೂ ಬಟ್ಟೆಯನ್ನು ತೊಗೊಂಡು ಬಂದು ಮನೆಯಲ್ಲೇ ಬೇಕಾದರೆ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಕಾಂಬಿನೇಷನ್ ಹೇಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಲೇಯರು ಫಸ್ಟು ಕೆಳಗಡೆಗೆ ಗೋಲ್ಡನ್ ಕಲರ್ ರೋಸಸ್ಸನ್ನು ಹಾಕ್ಕೊಳ್ತೀನಿ. ಅದರ ಮೇಲೆ ಈ ಪನ್ನೀರ್ ಎಲೆಗಳನ್ನು ನಾನು ಮುಂಚೆನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಸೊ ಈ ರೀತಿ ಪನ್ನೀರ್ ಎಲೆಗಳನ್ನು ಒಂದು ರೌಂಡ್ ಹಾಕಿದ ನಂತರ ಈಗ ಸುತ್ಕೊಳ್ತಾ ಇದ್ದೀನಲ್ವ, ಆ ದಾರವನ್ನು ನಾನು ಅಲ್ಲಿಗೆ ಬಿಟ್ಟು ಈ ದಾರವನ್ನು ನಾನು ಒಂದು ಸೂಜಿಗೆ ಕೋಣಿಸ್ಕೊಂಡು ನಂತರ ಈ ತಾವರೆ ಹೂಗಳನ್ನು ಕೋಣಿಸ್ಕೊತೀನಿ ನಾನಲ್ಲಿ. ನೋಡಿ, ಇಲ್ಲಿ ಆದಷ್ಟು ತಾವರೆ ಹೂಗಳನ್ನು ಕೋಣಿಸ್ಬೇಕಾದ್ರೆ ತಾವರೆ ಹೂಗಳು ಮೇಲ್ಭಾಗಕ್ಕೆ ಇರುವ ರೀತಿ ನಾವು ಹಾರಗಳಿಗೆ ಕಟ್ಕೊಳ್ಬೇಕಾಗತ್ತೆ. ಸೊ ಅದು ಕೆಳಗಡೆಗೆ ತಾವರೆ ಹೂವು ಫೇಸಿಂಗ್ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ನಾವು ಹ್ಯಾಂಗಿಂಗ್ ಅಂತ ಏನು ಮಾಡ್ತೀವಿ ಅದು ಕೆಳಗಡೆ ಫೇಸಿಂಗ್ ಇದ್ರೆ ಚೆನ್ನಾಗಿರುತ್ತೆ. ಬಟ್ ಹಾರಗಳಿಗೆ ಅಥವಾ ತೋಮಾಲೆಗಳಿಗೆ ಏನೇ ಮಾಡಬೇಕಾದ್ರೂ ಅಮ್ಮನವರ ಭುಜದ ಮೇಲೆ ಅದು ಕೂತ್ಕೊಂಡಾಗ ಅದು ಯಾವತ್ತೂ ತಾವರೆ ಹೂಗಳು ಮೇಲೆ ಫೇಸ್ ಮಾಡ್ತಾ ಇರಬೇಕು. ಸೊ ಆವಾಗ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಂತರ ಹೂವನ್ನು ಕೋಣಿಸ್ಕೊಂಡ ನಂತರ ನಾನು ಮತ್ತೆ ಈ ಪನ್ನೀರ್ ಎಲೆಗಳನ್ನೇ ಹಾಕ್ಕೊಂಡು ನಾನು ಒಂದು ರೌಂಡು ಪನ್ನೀರ್ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಎಲೆ ಆದ ನಂತರ ಮತ್ತೊಂದು ರೌಂಡು ನಾನು ಆ ಗೋಲ್ಡನ್ ಕಲರ್ ಟಿಶ್ಯೂನೇ ಒಂದು ರೌಂಡಾಗಿ ನಾನು ಹಾಕ್ಕೊಂಡು ಈ ರೀತಿಯಾಗಿ 2 ಪೀಸ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಈ ರೀತಿ 2 ಪೀಸ್ಗಳನ್ನು ಮಾಡಿ ಇಟ್ಕೊಂಡಾಗ ನಾವು ದಿಂಡುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋದು ತುಂಬ ಈಸಿ ಅನಿಸುತ್ತೆ. ನೋಡಿ, ಈಗ ನಾನು ನಿಮಗೆ ಈ ಹೂವನ್ನು ಹೇಗೆ ಸ್ಟೋರೇಜ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಬುಧವಾರ ಮಾರ್ಕೆಟ್ನಿಂದ ನಾವು ಈ ರೀತಿ ಮಲ್ಲಿಗೆ ಹೂಗಳನ್ನೆಲ್ಲ ತೊಗೊಂಡು ಬಂದು, ತಾವರೆ ಹೂವು, ಮಲ್ಲಿಗೆ ಹೂವು ಎಲ್ಲವನ್ನು ತೊಗೊಂಡು ಬಂದು ನಾವು ಈ ರೀತಿಯ ಹಾರವನ್ನು ಮಾಡ್ಕೊಳ್ಬಹುದು. ಸೊ ನಮಗೆ ಈ ರೀತಿಯ ಹಾರಗಳು ಹೊಸಬರು ಏನಾದರೂ ಮಾಡ್ತಾ ಇದ್ರೆ ಅವ್ರಿಗೇನಿಲ್ಲ, ಕಮ್ಮಿ ಅಂದ್ರೂ ಒಂದು 2 ರಿಂದ 3 ಗಂಟೆಗಳ ಕಾಲ ಬೇಕಾಗತ್ತೆ. ಸೊ ಗುರುವಾರ ಮಾರ್ಕೆಟ್ಗೆ ಹೋಗಿ 2 ಗಂಟೆ 3 ಗಂಟೆ ಮೇಲೇ ನಮಗೆ ಫ್ರೆಶ್ ಹೂಗಳು, ತುಂಬ ಚೆನ್ನಾಗಿರೋ ಹೂಗಳು ಸಿಕ್ಕೋದು. ತೊಗೊಂಡು ಬಂದು ಅವತ್ತು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿದ್ರೆ ನೀವು ಬುಧವಾರನೇ ಹೋಗಿ ಆದಷ್ಟು ಒಳ್ಳೆ ಕ್ವಾಲಿಟಿಯ ಮೊಗ್ಗು, ಸ್ವಲ್ಪ ದಪ್ಪ ಆಗಿ ಚೆನ್ನಾಗಿರುವಂತಹ ಮೊಗ್ಗನ್ನೇ ನೀವು ತೊಗೊಂಡು ಬಂದು ಬುಧವಾರನೇ ನೀವು ಈ ರೀತಿ ದಿಂಡುಗಳನ್ನು ಈ ರೀತಿಯಾಗಿ ನೀವು ಮಾಡಿಕೊಂಡು ಇವುಗಳನ್ನು ಒಂದು ನ್ಯೂಸ್ ಪೇಪರಲ್ಲಿ ನೀವು ನೀಟಾಗಿ ದಿಂಡುಗಳನ್ನು, ಈ ತಾವರೆ ಹೂವು ಎಲ್ಲವನ್ನು ನೀವು ನೀಟಾಗಿ ಸುತ್ತಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ, ಆ ಏರ್ ಟೈಟ್ ಬಾಕ್ಸಲ್ಲಿ ಕೆಳಗಡೆ ಒಂದು ಸ್ವಲ್ಪ ಅಕ್ಕಿ ಕಾಳುಗಳನ್ನು ಹಾಕಿ, ನಂತರ ಈ ಪೇಪರಲ್ಲಿ ಸುತ್ತಿರ್ತಕ್ಕಂತಹ ಹೂವನ್ನು ಅದರಲ್ಲಿ ಇಟ್ಟು ಏರ್ ಟೈಟ್ ಬಾಕ್ಸನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಹೂವನ್ನು 3 ರಿಂದ 4 ದಿನಗಳ ಕಾಲ ಫ್ರೆಶ್ ಆಗಿ ನಾವು ಇಡಬಹುದು. ಅಥವಾ ನಾವು ಇಲ್ಲ ತೋಮಾಲೆಯನ್ನು ಎಲ್ಲ ಫುಲ್ಲು ಗಂಟಾಕಿನೇ ಇಡ್ತೀವಿ ಅಂತ ಹೇಳಿದ್ರೆ ನೀವು ಅವಾಗ ಒಂದು ಬಿಳಿ ಪಂಚೆ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಈ ತೋಮಾಲೆಯನ್ನು ನೀಟಾಗಿ ಸುತ್ತಿ ಅದನ್ನು 2 ಕವರ್ಗಳಲ್ಲಿ ಹಾಕಿ ಟೈಟಾಗಿ ಗಾಳಿ ಹೋಗದೇ ಇರೋ ರೀತಿ ನೀಟಾಗಿ ಕಟ್ಟಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೂ ಸಹಿತ 3 ರಿಂದ 4 ದಿನಗಳ ಕಾಲ ಹೂವು ಸಾಕಷ್ಟು ಫ್ರೆಶ್ ಆಗೇ ಇರುತ್ತೆ, ಏನು ಕೆಂಪಾಗಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಈ ರೀತಿಯಾಗಿ ನೀವು ಹೂವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನೋಡಿ, ನಾನು ಈ ರೀತಿ 2 ರೆಡಿ ಮಾಡಿ ಇಟ್ಕೊಳ್ತೀನಿ ಮಧ್ಯದಲ್ಲಿ ಇದನ್ನು ಹಾಕಲಿಕ್ಕೆ. ಸೊ ನೀವು ಇದನ್ನೆಲ್ಲ ಬಿಡಿ ಬಿಡಿಯಾಗೆ ಇಟ್ಕೊಳ್ಬೋದು ಅಥವಾ ಜಾಯಿಂಟ್ ಮಾಡಿ ಸಹಿತ ನೀವು ಇಟ್ಕೊಳ್ಬೋದು, ನಿಮಗೆ ಹೇಗೆ ಅನುಕೂಲ ಅನಿಸುತ್ತೋ ಹಾಗೆ. ನೋಡಿ, ಇಲ್ಲಿ ನಾನು 4 ದಿಂಡುಗಳನ್ನು ಮಾಡ್ಕೊಂಡಿದ್ದೀನಿ, ಮಧ್ಯದಲ್ಲಿ ಈ ರೀತಿ ತಾವರೆ ಹೂಗಳನ್ನು ಸಹಿತ ಕಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಮೇಲೆ ಒಂದು ದಿಂಡು, ಕೆಳಗಡೆ ಒಂದು ದಿಂಡು, ಇದನ್ನು ಕೆಳಗಡೆಗೆ ನಾನು ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ಸರಿ ನೀವು ಕ್ಲೀನಾಗಿ ನಾಟ್ ಹಾಕಬೇಕಾದ್ರೆ, ಜಾಯಿಂಟ್ ಮಾಡಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ. ತಾವರೆ ಹೂಗಳು ಯಾವತ್ತೂ ಮೇಲ್ಗಡೆ ಫೇಸಿಂಗ್ ಆಗಿ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಂತರ ನೋಡಿ, ಎಕ್ಸಸ್ ಥ್ರೆಡ್ಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಒಳ್ಳೆ ಫಿನಿಶಿಂಗ್ ಬರಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನನಗೆ ಇಲ್ಲಿ ಸಾಕಷ್ಟು ಸ್ವಲ್ಪ ಉದ್ದದಾಗಿರುವಂತಹ ತೋಮಾಲೆನೇ ಬೇಕಾಗಿರೋ ಕಾರಣ ನಾನು ದಿಂಡುಗಳನ್ನು ಸ್ವಲ್ಪ ಉದ್ದನೇ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಇಷ್ಟು ಉದ್ದ ಬೇಡ ಅಂತ ಹೇಳಿದ್ರೆ ನೀವು ದಿಂಡುಗಳ ಸೈಜನ್ನು ಕಮ್ಮಿ ಮಾಡ್ಕೊಳ್ಬೋದು. ಮತ್ತು ನೀವು ತಾವರೆ ಹೂಗಳನ್ನು ಸಹಿತ ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ, ನೀವು ಬೇಕಾದ್ರೆ 3, 4 ನಿಮ್ಗೆ ಹೇಗೆ ಬೇಕೋ ಹಾಗೆ ತಾವರೆ ಹೂಗಳನ್ನು ಸಹಿತ ಹಾಕ್ಕೊಳ್ಬೋದು. ಇದು ತಾವರೆ ಹೂಗಳು ಕೆಲವು ಸರಿ ಹಬ್ಬದ ಟೈಮ್ ಆಗಿರೋದ್ರಿಂದ ಒಂದೇ ಸೈಜ್ನ ತಾವರೆ ಹೂಗಳು ನೀವು ಹುಡುಕಿ ತೊಗೊಳ್ಬೇಕಾಗತ್ತೆ. ಸೊ ಒಂದೊಂದು ತಾವರೆ ಹೂವು ಒಂದೊಂದು ಸೈಜ್ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣಲ್ಲ.
ಸೊ ನೋಡಿ ಇಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೊಂಡ ನಂತರ ನಾನು ಕತ್ತತ್ರ ನಾವು ಹಾರಗಳಿಗಾದರೆ ಕತ್ತತ್ರ ನಾವು ದಾರವನ್ನು ಉದ್ದ ಬಿಟ್ಕೊಂಡಿರ್ತೀವಿ ಹೈಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಬಟ್ ಇಲ್ಲಿ ಟಾಪಲ್ಲಿ ನಾವು ಟೈಟಾಗಿ ದಾರಗಳನ್ನು ಕ್ಲೋಸ್ ಆಗಿ ಹತ್ರ ನೋಡಿ ಇಲ್ಲಿ ದಿಂಡನ್ನು ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ನಾನು ಯಾವುದೇ ರೀತಿ ಜಾಯಿಂಟ್ ಮಾಡಲ್ಲ. ಅಲ್ಲಿ ನಾನು ಕೆಳಗಡೆ ಒಂದೊಂದು ಲೋಟಸ್ ಹೂಗಳನ್ನು ಹ್ಯಾಂಗಿಂಗ್ ಆಗಿ ಇಟ್ಕೊಂಡಾಗ ನನ್ನ ತೋಮಾಲೆ ರೆಡಿ ಆಗುತ್ತೆ. ನೋಡಿ, ಇನ್ನು ಯಾರೆಲ್ಲ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳನ್ನು ನಾನು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆವಾಗ ಫಸ್ಟು ಈ ವಿಡಿಯೋಗಳನ್ನು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.